ರಾಜ್ಯದಲ್ಲಿ ಇನ್ನೂ 10 ದಿನಗಳ ಕಾಲ ಇರಲಿದೆ ಎಲ್ಪಿಜಿ ಪ್ರಾಬ್ಲಮ್. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಇರುತ್ತೆ ಅಂತ ಪರಿಷತ್ನಲ್ಲಿ ಆಹಾರ ಸಚಿವರ ಮಾಹಿತಿ. ಹೋಟೆಲ್ನಲ್ಲಿ ಎಲೆಕ್ಟ್ರಿಕಲ್ ಸ್ಟವ್ ಬಳಸಿದ್ರೆ ಒಳ್ಳೆಯದು ಅಂತ ಸಲಹೆ. ಹೋಟೆಲ್ಗಳಲ್ಲಿ ಗ್ಯಾಸ್ ಸಮಸ್ಯೆ ಥರಥರ. ಅಡುಗೆ ಮಾಡೋಕೆ ಸೌದೆ ಒಲೆಯೊಂದೇ ಏಕೈಕ ಆಧಾರ. ಬೆಂಗಳೂರು, ಮಂಗಳೂರು, ಮೈಸೂರಲ್ಲಿ ಶುರುವಾಯಿತು ಕಟ್ಟಿಗೆ ವ್ಯವಹಾರ. ಗೃಹ ಬಳಕೆ ಗ್ಯಾಸ್ಗಾಗಿ ಮುಗಿಬಿದ್ದ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಸಾಲು ಇಟ್ಟ ಗ್ರಾಹಕರು. ಸುಡು ಬಿಸಿಲನ್ನು ಲೆಕ್ಕಿಸದೆ ಮಾರುದ್ದ ಕ್ಯೂ ನಿಂತರು. ಬಂಗಾರ ಬೆಳ್ಳಿಗಿಂತಲೂ ಗ್ಯಾಸ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಎಲ್ಪಿಜಿ ಕೊರತೆಯೇ ಟ್ರೋಲರ್ಸ್ಗಳಿಗೆ ಭರಪೂರ ಕಂಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೂ ಗ್ಯಾಸ್ ರೀಲ್ಸ್, ಸಿಕ್ಕಾಪಟ್ಟೆ ಮೀಮ್ಸ್. ನನ್ನ ಕೊನೆ ಉಸಿರಿರೋ ತನಕ ರಾಜಕಾರಣದಲ್ಲಿರ್ತೇನೆ. ನಾನು ಕ್ಷೇತ್ರಕ್ಕೆ ಹೆಚ್ಚು ಬರೋಕೆ ಸಾಧ್ಯವಿಲ್ಲ. ನನ್ನ ಪುತ್ರ ಯತೀಂದ್ರ ನಿಮ್ಮನ್ನ ನೋಡ್ಕೊಳ್ತಾರೆ. ವರುಣಾದಲ್ಲಿ ಸಿಎಂ ಆಡಿದ ಮಾತಿನಿಂದ ಚರ್ಚೆಗಳು ಉದ್ಭವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.